ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವರ ಇಡೀ ಜೀವನ ಅದೇ ಪದವಿಲೇ ಇದ್ದವರು. ಕುಟುಂಬದ ಟ್ರಸ್ಟು, ದೇವಸ್ಥಾನಗಳು, ಫ್ಯಾಕ್ಟರಿಗಳು ಎಲ್ಲ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿ ಆ ಪದವಿಗೆ ಗೌರವ ತಂದವರು. ಆ ಥರ ಒಬ್ಬ ದೊಡ್ಡ ವ್ಯಕ್ತಿ ಅಷ್ಟೊಂದು ದೊಡ್ಡ ಜವಾಬ್ದಾರಿನ ನಿನಗ್ಯಾಕೋ ಕೊಟ್ರು? ಅದನ್ನ ನೀನು ನಿಭಾಯಿಸ್ತೀಯ ಅನ್ನೋ ಒಂದು ನಂಬಿಕೆಯಿಂದ. ಅದು ಬಿಟ್ಟು ನಿನಗೆ ಅದೃಷ್ಟದಿಂದ ಬಂದಿರೋಂಥ ಪದವಿ ಅಲ್ಲ. ಅದೆಲ್ಲ ನನಗೆ ಗೊತ್ತು ಅಣ್ಣ, ಆದ್ರೆ ನನ್ನ ಪ್ರೀತಿ ಬಗ್ಗೆನೂ ನಿನಗೆ ಗೊತ್ತಲ್ವಾ? ಇಷ್ಟೆಲ್ಲ ಹೇಳಿದ್ರು ಮತ್ತೆ ಪ್ರೀತಿ ಅಂತಿದ್ಯಲ್ಲೋ. ನೀನ್ ತಗೊಂಡಿರೋಂಥ ಪದವಿ ನಿನ್ನ ಪ್ರೀತಿಗೆ, ನಿನ್ನ ವ್ಯಕ್ತಿತ್ವಕ್ಕೆ ಎಲ್ಲದಕ್ಕೂ ಮೀರಿದ್ದು. ಈಗ ನಿನ್ನ ಜೀವನ ನಿನ್ನ ಕನಸುಗಳ ಬಗ್ಗೆ, ನಿನ್ನ ಪ್ರೀತಿಯ ಬಗ್ಗೆ, ನಿನ್ನ ಜೀವನದ ಬಗ್ಗೆ ಅಲ್ಲ. ಈಗ ನಿನ್ನ ಜೀವನ ನಿಂದಲ್ಲ ಕಣೋ. ಈ ರಾಜ್ಯಪತಿ ಪದವಿ ಅನ್ನೋದು ಸಾವಿರಾರು ಜೀವನಕ್ಕೆ ಸಂಬಂಧಪಟ್ಟಿದ್ದು. ನಿನ್ನ ನಡವಳಿಕೆ ಇಲ್ಲ ಕಣೋ. ಯಾಕಂದ್ರೆ ನಿನ್ನ ಮದುವೆ ಶ್ರೀಯಾ ಜೊತೆ ಆಗಿದೆ. ವೈದೇಹಿ ನಿನ್ನ ಹೆಂಡತಿಗೆ ಅಕ್ಕ. ನಿನ್ನ ಹೆಂಡತಿನ ಬಿಟ್ಟು ಅವ್ರ ಅಕ್ಕನ್ನೇ ಮದುವೆ ಮಾಡ್ಕೊಂಡ್ರೆ ನಮ್ಮ ಗೌರವ ಏನಾಗಬೇಕು? ಅಮ್ಮನಿಗೆ, ಅಜ್ಜಿಗೆ, ಇಲ್ಲಿ ನೋಡು, ಅಪ್ಪನಿಗೆ ಏನಂತ ಉತ್ತರ ಕೊಡ್ತೀಯಾ? ಆ ಥರ ಆದ್ರೆ ಈ ಸಮಾಜದಿಂದ ಬರುವಂತ ಪ್ರಶ್ನೆಗಳಿಗೆ ನಮ್ಮ ಕುಟುಂಬ ಏನು ಅಂತ ಉತ್ತರ ಕೊಡಬೇಕು? ಒಂದ್ಸಲ ಯೋಚನೆ ಮಾಡು. ಅಣ್ಣ, ನಾನೀಗ ಮದುವೆ ಆಗಿದ್ರು ಅದರಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಇಲ್ದಿರೋ ಸಂಬಂಧಕ್ಕೆ ಅರ್ಥ ಇಲ್ಲ ಅಣ್ಣ. ಹಾಗಾದ್ರೆ ನಿಮ್ಮದಕ್ಕೆ ನಾನು ಯಾವಾಗ್ಲೂ ಬಿಟ್ಬಿಡ್ಬೇಕಾಗಿತ್ತು. ನಾನು 3 ಗಂಟೆ ಹಾಕಿದ್ದೀನಿ. ಆದ್ರೆ ನಮ್ಮ ಮಧ್ಯೆ ಪ್ರೀತಿ ಇದೆಯಾ? ಬಟ್ ಈ ಸಮಾಜದ ದೃಷ್ಟಿಯಲ್ಲಿ ಅವಳು ನನ್ನ ಹೆಂಡತಿ, ಈ ಮನೆ ದೊಡ್ಡ ಸೊಸೆ. ಪ್ರೀತಿ ಇಲ್ಲ ಅಂತ ಬಿಟ್ಬಿಟ್ರೆ ಮದುವೆ ಮಾಡಿಕೊಂಡು ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ನಿನ್ನ ಪರಿಸ್ಥಿತಿನೂ ಅದೇ ಆಗತ್ತೆ. ಈಗ ಅಂತ ಅವಮಾನನ ಸಹಿಸಿಕೊಳ್ಳುವಂತ ಪರಿಸ್ಥಿತಿ ನಮ್ಮ ಕುಟುಂಬಕ್ಕಿಲ್ಲ. ನೀನು ಎಷ್ಟು ಹೇಳಿದ್ರು ನಮ್ಮ ಪ್ರೀತಿನ ಮೀರಿ ಯೋಚಿಸೋಕೆ ನನ್ನಿಂದ ಆಗ್ತಿಲ್ಲ ಅಣ್ಣ. ನನ್ನ ಪ್ರೀತಿನ ಕೊಂದು ನಾನು ಬದುಕೋಕ್ಕಾಗಲ್ಲ. ಯಾಕಂದ್ರೆ
ನನ್ ದೇವ್ರಲ್ಲ ಅಣ್ಣ, ಮನುಷ್ಯ. ನಾನು ಎಂಥ ಪೊಸಿಷನ್ ಅಲ್ಲೇ ಇದ್ರು ಐ ಹ್ಯಾವ್ ಮೈ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಟು. ಅದನ್ನೆಲ್ಲ ಬಿಟ್ಟು ನಾನು ಹೇಗೆ ಬದುಕಲಿ ಅಣ್ಣ? ಎಂಥ ಪರಿಸ್ಥಿತಿ ನಂದು. ಏನೇನೋ ನಡೆಯುತ್ತೆ ಅಂತ ಕನ್ಸ್ಕೊಂಡಿದ್ರೆ ಇನ್ನೇನೋ ನಡೀತು. ಅನ್ಕೊಳ್ದೇ ಇರೋದು ನಡೆಯೋದೇ ಕಣ ಜೀವನ. ಎಲ್ಲ ಭಗವಂತನ ಆಟ. ಅರ್ಹತೆ ಪ್ರಕಾರವಾಗಿ ಈ ಪದವಿ ಸಿಗಬೇಕಾಗಿರೋದು ನನಗಲ್ವಾ? ಆದರೆ ನನಗೆ ಸಿಕ್ತಾ? ನನಗೇನಾದರೂ ಸಿಕ್ಕಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಆದ್ರೆ ಇದು ದೇವರ ಆಟ. ಆಗಬೇಕಾಗಿರೋದು ಆಗಿದೆ. ಇನ್ನು ಮುಂದೆ ಕೂಡ ಏನಾಗಬೇಕು ಅಂತಿದೆಯೋ ಅದೇ ಆಗತ್ತೆ. ಯಾವುದೋ ನಿನ್ನ ಕೈಯಲ್ಲಿ ಇರೋದಿಲ್ಲ. ಕಷ್ಟ ಬರಲಿ ಸುಖ ಬರಲಿ ಬೀದಿಗೆ ತಲೆ ಬಾಗಿಸಲೇಬೇಕು. ನೋವನ್ನು ಅನುಭವಿಸ್ಕೊಂಡಾದ್ರೂ ನಿನ್ನ ಜವಾಬ್ದಾರಿನ ನಿಭಾಯಿಸಲೇಬೇಕು. ಅರ್ಥ ಆಗ್ತಿದೆಯಾ? ಕ್ಷಮಿಸ್ಬಿಡಿ ಬಾಬಾ, ತಪ್ಪೆಲ್ಲ ನಂದೆ. ನೀನೇನ್ ಮಾಡ್ದೆ ವೈದೇಹಿ? ಅಳ್ಬೇಡ. ಇಲ್ಲ ಬಾಬಾ, ತಪ್ಪೆಲ್ಲ ನಂದೆ. ಮದ್ವೆ ಆಗೋಯ್ತಲ್ವಾ, ಮಾಡ್ತಾ ಹೋಗ್ತಾರೆ ಅಂತ ಅನ್ಕೊಂಡೆ. ಆದ್ರೆ ನನ್ನ ಕಣ್ಣೆದುರುಗಡೆ ಇದ್ರೆ ಇನ್ನು ಪ್ರೀತಿ ಹೆಚ್ಚಾಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆಲ್ಲ ಗೊತ್ತು ವೈದೇಹಿ, ನಿನ್ ತಪ್ಪೇನೂ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಈ ವಿಷಯದಲ್ಲಿ ನಿಮ್ಮಿಬ್ಬರ ತಪ್ಪು ಇಲ್ಲ. ನಿಜ ಆಗಿರ್ಬೋದು, ಆದ್ರೆ ಇವಾಗ ನಡೀತಿರೋದಕ್ಕೆ ಕಾರಣ ನಾನೇ ಅಲ್ವಾ? ಮಾವನ್ ಮಾತಿಗೆ ಇಲ್ಲ ಅನ್ನೋದಕ್ಕಾಗದೆ ಇಲ್ಲಿಗೆ ಬಂದೆ ಅಷ್ಟೆ. ಆದ್ರೆ ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತ ಬರ್ತಿರ್ಲಿಲ್ಲ. ನಡೆದಿದ್ದೇನೋ ನಡೆದೋಯ್ತು. ನನ್ನಿಂದ ಇನ್ಯಾವ ತಪ್ಪು ನಡಿಬಾರ್ದು. ಈ ಕ್ಷಣನೇ ಮನೆಯಿಂದ ಹೊರಟೋಗ್ತೇನೆ. ಇನ್ಯಾವತ್ತೂ ಅವ್ರ ಕಣ್ಣಿಗೂ ಬೀಳಲ್ಲ. ಇವಾಗ ನೀನು ಹೋದ್ರೆ
ಅವನು ನಿಜವಾಗ್ಲೂ ಹುಚ್ಚ ಆಗ್ಬಿಡ್ತಾನೆ ವೈದೇಹಿ. ಇವಾಗ ನೀನು ಹೊರಟೋದೆ ಅನ್ಕೋ, ನಿನ್ನ ಪ್ರೀತಿಸಿದ್ ಮರ್ತು ಬಿಡ್ತಾನ? ನಿನ್ನ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸ್ತಾನ? ಏನು ಬದಲಾಗಲ್ಲ ವೈದೇಹಿ. ನೀನು ಹೋಗೋದ್ರಿಂದ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡ್ಲಿ? ಅವರಲ್ಲಿ ನನಗೋಸ್ಕರ ಚಿಂತೆ ಮಾಡ್ಕೊಂಡು ಯೋಚನೆ ಮಾಡ್ತಿದ್ರೆ ನನ್ನಿಂದ ಸಹಿಸಕ್ಕಾಗೋದಿಲ್ಲ ಬಾವ. ಹಾಗಂತ ಹೊರಟು ಹೋದ್ರೆ ಎಲ್ಲ ಮರೆತು ಆರಾಮಾಗಿರ್ತಾನ? ನೀನು ಹೊರಟೋದ್ರೆ ಅವನು ನೋವು ಅನುಭವಿಸ್ತಾ ಇರೋದು ನೀನು ನೋಡದೆ ಇರಬಹುದು, ಆದರೆ ನೋವಿಂದ ತಪ್ಸಕ್ಕಾಗಲ್ಲ. ಹಾಗೆ ಹೀಗೆ ಹೇಳ್ದೆ ಕೇಳದೆ ಹೊರಟು ಹೋದ್ರೆ ಎಲ್ರಿಗೂ ಸಂಶಯ ಬರುತ್ತೆ. ಅವನು ನೀನಿಲ್ದೆ ಹುಚ್ಚ ಆಗ್ಬಿಡ್ತಾನೆ. ಮನೇಲಿ ಎಲ್ರಿಗೂ ಈ ವಿಷಯ ಗೊತ್ತಾಗ್ಬಿಡುತ್ತೆ. ಒಂದಷ್ಟು ಜನ ಅನುಮಾನಿಸ್ತಾರೆ, ಒಂದಷ್ಟು ಜನ ಅಪಾರ್ಥ ಮಾಡ್ಕೋತಾರೆ. ನಮ್ಮ ಎರಡೂ ಕುಟುಂಬದಲ್ಲಿ ಯಾರು ಕೂಡ ನೆಮ್ಮದಿಯಾಗಿರೋದಿಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಾವ. ಇನ್ನೂ ಸ್ವಲ್ಪ ದಿನ ನೀನಿಲ್ಲೇ ಇರಬೇಕು. ಆಗ ಅವರು ನನ್ನ ಖಂಡಿತ ಮರೆಯೋದಕ್ಕಾಗಲ್ಲ ಬಾವ. ನನ್ನ ಬಗ್ಗೆ ಇನ್ನೂ ಜಾಸ್ತಿನೇ ಯೋಚಿಸ್ತಾರೆ. ಯೋಚನೆ ಮಾಡ್ತಾನೆ, ಆದರೂ ನಿನ್ನ ಮಾತು ಕೇಳ್ತಾನೆ. ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಅವನ ಹತ್ರ ಮಾತಾಡು. ನಿನ್ನ ಮೇಲಿರೋ ಪ್ರೀತಿನ ಕಡಿಮೆ ಆಗೋ ಹಾಗೆ ಮಾಡು. ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡೋದಕ್ಕೆ ಹೇಳು. ನಿಮ್ಮ ಈ ಪ್ರೀತಿನ ಸ್ನೇಹವಾಗಿ ಬದಲಾಯಿಸೋ ಹಾಗೆ ಮಾಡು. ಇರೋದೊಂದೇ ದಾರಿ. ಅವರು ನನ್ನ ಮಾತನ್ನು ಕೇಳ್ತಾರಾ? ಸದ್ಯದ ಪರಿಸ್ಥಿತಿಲಿ ಯಾರ್ದಾದ್ರೂ ಮಾತು ಕೇಳ್ತಾನೆ ಅಂದ್ರೆ ಅದು ಕೇವಲ ನಿನ್ನ ಮಾತು ಮಾತ್ರ. ನಿನ್ನಿಂದ ಮಾತ್ರ ಅವನ್ನ ಬದಲಾಯಿಸಕ್ ಸಾಧ್ಯ. ದಯವಿಟ್ಟು ಹೋಗ್ಬೇಡ ವೈದೇಹಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನೀನ್ ಯಾವಾಗ ಬಂದು ನನ್ನ ಮಾತಾಡ್ತೀಯ ಅಂತ ಆಸೆಯಿಂದ ಕಾಯ್ತಾ ಇರ್ತಿದ್ದೆ. ಮೊದಲನೇ ಸಲ ನೀನ್ ಏನ್ ಮಾತಾಡ್ತೀಯ ಅಂತ ಭಯ ಆಗ್ತಾ ಇದೆ. ಹಾಗಾದ್ರೆ ನಾನು ಧೈರ್ಯವಾಗಿ ಮಾತಾಡ್ಬೋದು. ಕೇಳಿಸ್ಕೋಬೇಕು ಅನ್ನೋ ಯೋಚನೆ ಇರೋವ್ರೆ ಏನ್ ಹೇಳ್ಬಿಡ್ತಾರೋ ಅಂತ ಭಯ ಪಡ್ತಾರೆ. ಹಾಗಂತ ನಾನು ಹೇಳಕ್ ಹೊರಟಿರೋದು ಹೊಸ ವಿಷಯನೂ ಅಲ್ಲ, ನಿಮಗೆ ಗೊತ್ತಿಲ್ಲದೆ ಇರೋದು ಅಲ್ಲ. ನೀವು ಎಷ್ಟೇ ನೋವಲ್ಲಿದ್ರು, ನಿಮಗೆಷ್ಟೇ ಕಷ್ಟ ಇದ್ರು, ಕುಟುಂಬದ ಸಂತೋಷನೇ ಮುಖ್ಯ. ಹಾಗಾದ್ರೆ ನನ್ನ ಸಂತೋಷ ಏನಾಗಬೇಕು? ನನ್ನ ಪ್ರೀತಿ, ಕೋರಿಕೆಗಳು, ಇಷ್ಟಗಳು ಇದ್ರ ಬಗ್ಗೆ ಯೋಚಿಸಬಾರ್ದಾ? ನೀನಿಲ್ದೆ ನಾನು ಹೇಗೆ ಬದುಕ್ತೀನಿ ಅನ್ಕೊಂಡೆ? ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚಿಸಿದ್ಯಾ?
ತಪ್ಪು ಮಾಡಿಬಿಟ್ಟೆ. ಇಷ್ಟು ದಿನ ನಮ್ಮ ಪ್ರೀತಿನ ಯಾರ ಮುಂದೆನೂ ಹೇಳ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ಮೊದಲು ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಆಗೋದೆ. ಅದಾದ್ಮೇಲೆ ನೀನು ಬದಲಾಗ್ತೀಯ ಅನ್ನೋ ನಂಬಿಕೆಯಲ್ಲಿ ಸುಮ್ಮನೆ ಆದೆ. ಆದರೆ ಅದ್ಯಾವುದು ನಡೆಯಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ಇನ್ನು ನನ್ನಿಂದ ಆಗಲ್ಲ. ಮನೆಯವ್ರು ಎಲ್ಲರೂ ಮುಂದೆ ಸತ್ಯ ಹೇಳ್ತೀನಿ. ಹೇಳ್ಬಿಡ್ತೀರಾ? ಸರಿ ಆಯ್ತು, ಹೋಗಿ ಹೇಳ್ಬಿಡಿ. ಏನ್ ನೋಡ್ತಿದ್ದೀರಾ? ಮತ್ತೆ ನೀವೊಬ್ರೇ ಹೇಳಿದ್ರೆ ನಂಬ್ತಾರೋ ಇಲ್ವೋ? ನಾನು ಬರ್ತೀನಿ, ಇಬ್ರು ಸೇರಿ ಹೇಳೋಣ. ನಾವು ಪ್ರೀತಿಸಿದ್ದು ನಿಜಾನೇ ಅಲ್ವಾ? ಹೇಳ್ಬಿಡೋಣ. ನನ್ನ ಕೇಳಿ ಕೇಳಿ ನಿಮಗೆಷ್ಟು ಬೇಜಾರಾಗಿದೆಯೋ, ನಿಮಗಿಲ್ಲ ಅಂದು ಅಂದು ನನಗೂ ಅಷ್ಟೇ ಬೇಜಾರಾಗಿದೆ. ಅದಕ್ಕೆ ನಾನು ಈಗ ನಿಮ್ಮ ದಾರಿಗೆ ಬಂದಿದ್ದೀನಿ. ನಮಗೆ ಯಾರ ಸಂತೋಷನೂ ಅವಶ್ಯಕತೆ ಇಲ್ಲ, ನಮ್ಮ ಸಂತೋಷ ಮಾತ್ರ ನಮಗೆ ಮುಖ್ಯ ಅಷ್ಟೇ. ನಮ್ಮಮ್ಮ ಅಪ್ಪ ಬೇಜಾರು ಮಾಡ್ಕೊಳ್ತಾರಾ? ಮಾಡ್ಕೊಳ್ಳಿ ಬಿಡಿ. ಅತ್ತೆ ಅಜ್ಜಿ ಎಲ್ಲ ಅಳ್ತಾರಾ? ಅವ್ರು ಅಳ್ಳಿ ಬಿಡಿ. ನನ್ನ ತಂಗಿ ಜೀವನನೂ ನಾಶ ಆಗತ್ತೆ ಅಲ್ವಾ? ಪರವಾಗಿಲ್ಲ ಬಿಡಿ. ಈ ಮನೆ ಮರ್ಯಾದೆ ಗೌರವ ಎಲ್ಲ ಮಣ್ಪಾಲಾಗತ್ತಾ? ಆದ್ರೆ ಆಗ್ಲಿ ಬಿಡಿ, ಪರವಾಗಿಲ್ಲ. ನಮಗೂ ಅದಕ್ಕೂ ಏನ್ ಸಂಬಂಧ? ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಮ್ ಪ್ರೀತಿನ ಮರೆತು ನಾವ್ಯಾಕೆ ಬೇಜಾರು ಮಾಡ್ಕೋಬೇಕು? ಏನ್ ಬೇಕಾದ್ರೂ ನಡೀಲಿ ಬಿಡಿ, ನಮಗ್ ಬೇಕಾಗಿಲ್ಲ. ನಮಗೆ ನಮ್ ಪ್ರೀತಿನೇ ಮುಖ್ಯ. ವೈದೇಹಿ, ಹೌದಲ್ವಾ? ಇವಾಗ ನಾನು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ. ನಮ್ ಪ್ರೀತಿ ಬಗ್ಗೆ ನಾವ್ ಹೇಳ್ಕೊಂಡ್ರೆ ನಡೆಯೋದಿದೆ ಅಲ್ವಾ? ಈ ವಿಷಯ ನಿಮಗೂ ಗೊತ್ತು. ಆದ್ರೂ ಪ್ರೀತಿ ಪ್ರೀತಿ ಅಂತ ಜಪ ಮಾಡ್ತಿದ್ದೀರಾ ಅಂದ್ರೆ ಅದೆಲ್ಲ ನಿಮ್ಗೇನ್ ಮುಖ್ಯ ಅಲ್ಲ ಅಂತ ತಾನೇ ಅರ್ಥ. ಇಷ್ಟು ದಿನ ನಾನು ಅನಾವಶ್ಯಕವಾಗಿ ಯೋಚನೆ ಮಾಡಿ ಬೇಜಾರು ಮಾಡ್ಕೊಂಡೆ. ಇವಾಗ ನಾನು ಕೂಡ ನಿಮ್ ದಾರಿಗೆ ಬಂದಿರೋದ್ರಿಂದ ನನಗೂ ಬೇಕಾಗಿಲ್ಲ. ಮತ್ತೆ ನನ್ನ ಮನಸ್ಸು ಬದಲಾಗ್ಬೋದೇನೋ. ಈಗ್ಲೇ ಹೋಗಿ ಹೇಳೋಣ ಬನ್ನಿ. ಏನಾಯ್ತು? ಏನಾಯ್ತು? ಯಾಕೆ ಹಾಕೂತ್ಬಿಟ್ರಿ? ನನ್ನ ಮಾತು ಕೇಳಿ ಭೂಮಿ ನಡಗ್ದಾಗಾಯ್ತಾ? ಊಹೆ ಮಾಡ್ಕೊಂಡಿದ್ದಕ್ಕೆ ಹೀಗಾಗಿದ್ದೀರಾ. ವಾಸ್ತವದಲ್ಲಿ ನಡೆದ್ರೆ ಅದನ್ನ ಸಹಿಸ್ಕೋತೀರಾ? ಇದು ನಡೆದೇ ಹೋಯ್ತು ಅಂದ್ರೆ ನಾವ್ ಸಹಿಸ್ಕೋತೀವಾ? ಇದೆಲ್ಲ ನಿಜ ಆದ್ರೆ ನಾವು ಒಟ್ಟಿಗೆ ಇದ್ರು ಒಂದು ಕ್ಷಣ ಆದ್ರೂ ಸಂತೋಷವಾಗಿರೋಕ್ಕಾಗತ್ತಾ? ಯೋಚನೆ ಮಾಡಿ ನೋಡಿ. ಪ್ರೀತಿಸೋದು ಅಂದ್ರೆ ನಮ್ಮ ಕುಟುಂಬದ ಸಂತೋಷನ ನಾವೇ ಹಾಳು ಮಾಡೋಷ್ಟು ಕೆಟ್ಟದ್ದ? ನಾನೊಬ್ಬ ಕೆಟ್ಟ ವ್ಯಕ್ತಿ ಅಂತ ನಿನ್ ಮಾತಿನ ಅರ್ಥ ಆಯ್ತು ವೈದೇಹಿ. ಸಂತೋಷನ ಕಿತ್ಕೊಂಡ್ರೆ ಅದು ರಾಕ್ಷಸತ್ವ. ಅದೇ ಸಂತೋಷಕ್ಕೋಸ್ಕರ ನಮ್ ಸಂತೋಷನ ತ್ಯಾಗ ಮಾಡಿದ್ರೆ ಅದು ಮನುಷ್ಯತ್ವ. ಅದೇ ನಿಜವಾದ ಪ್ರೀತಿ. ಇವಾಗೇನು? ನಾನಿನ್ನೂ ನಿನ್ನನ್ನು ಪ್ರೀತಿಸ್ತಾ ಇದ್ರೆ ರಾಕ್ಷಸ, ಮರ್ತು ಹೋದ್ರೆ ಮನುಷ್ಯ.
ಅಷ್ಟೇ ಅಲ್ವಾ? ಅದು ಹಾಗಲ್ಲ. ಇಷ್ಟು ದಿನ ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನೊಂದ್ಕೊಂಡಿದ್ದೆ, ಸಿಟ್ಟು ಮಾಡ್ಕೊಂಡಿದ್ದೆ. ಪ್ರೀತಿ ಬೆಲೆ ಗೊತ್ತಿಲ್ವಾ ಅಂತ ಬೈಕೋತಾ ಇದ್ದೆ. ಆದ್ರೆ ನೀನ್ ಕರೆಕ್ಟೇ ವೈದೇಹಿ, ನೀನೇ ಕರೆಕ್ಟ್. ಹೌದು, ನಿನ್ನ ಹಾಗೆ ನಾನ್ಯಾಕೆ ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡೋಕ್ಕಾಗಲಿಲ್ಲ? ಈ ಕ್ಷಣದಿಂದ ನಾವು ದೂರ ಆಗ್ತಾ ಇದೀವಿ ವೈದೇಹಿ. ನಿನ್ನ ಮನ್ಸಲ್ಲಿ ನಾನು, ನನ್ನ ಮನ್ಸಲ್ಲಿ ನೀನು ಇರಬಾರ್ದು. ಇದು ಫೈನಲ್.